1973ರವರೆಗೂ ನಮ್ಮ ಕೊನೆ ಮಹಾರಾಜರಾದಂಥ ಜಯಚಾಮರಾಜ ಒಡೆಯರು ಅಂಬಾರಿಯಲ್ಲಿ ಕೂತು ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಪೂಜೆಯನ್ನು ಮಾಡಿ ಬರ್ತಾ ಇರ್ತಾರೆ. ದಸರಾ ಕೊನೆ ದಿನದ ಮೆರವಣಿಗೆ ನಾನು ಆಗಲೇ ಹೇಳಿದಾಗೆ ಶಕ್ತಿ ಪ್ರದರ್ಶನ ಆಗಿತ್ತು. ಸೊ ಸ್ವತಂತ್ರ ಬಂದ ಮೇಲೆ ಆ ಶಕ್ತಿ ಪ್ರದರ್ಶನ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗಿದ್ದರಿಂದ ಇವರು ಬರೀ ಸಾಂಕೇತಿಕವಾಗಿ ಪೊಲೀಸ್ನವರು ಅಶ್ವಪಡೆ ಗಜಪಡೆ ಈಗಲೂ ಇದೆ, ಅಶ್ವಪಡೆ ಗಜಪಡೆ, ಪೊಲೀಸ್ ಬ್ಯಾಂಡು, NCC ಇದೆಲ್ಲ ಹೋಗುತ್ತೆ, ಟ್ಯಾಬ್ಲೋಗಳೆಲ್ಲ ಹೋಗುತ್ತೆ. ಸೊ ಮಹಾರಾಜರು ಅಂಬಾರಿ ಆನೆ ಮೇಲೆ ಕೂತು ಮೆರವಣಿಗೆಯಲ್ಲಿ ಬನ್ನಿ ಮಂಟಪಕ್ಕೆ ಹೋಗಿ ಅಲ್ಲಿದ್ದಂಥ ಬನ್ನಿ ವೃಕ್ಷಕ್ಕೆ ಪೂಜೆ ಮಾಡಿ ವಾಪಸ್ ಬರುವಂಥ ಪದ್ಧತಿ ಇತ್ತು. 1973ರಲ್ಲಿ 74ರಲ್ಲಿ ಆಗಿನ ಕೇಂದ್ರ ಸರ್ಕಾರ ಎಲ್ಲ ರಾಜ ಮಹಾರಾಜರುಗಳಿಗೆ ಕೊಡ್ತಾ ಇದ್ದಂಥ ರಾಯಲ್ಟಿಯನ್ನು ನಿಲ್ಲಿಸ್ಬಿಡ್ತದೆ. ರಾಯಲ್ಟಿಯನ್ನು ನಿಲ್ಲಿಸಲಾಗಿ 73ರಲ್ಲಿ ಆಗ ಮಹಾರಾಜ ಜಯಚಾಮರಾಜ ಒಡೆಯರ್ ಹೇಳ್ತಾರೆ, ಇನ್ನು ಮುಂದೆ ನಾನು ಕೂತ್ಕೊಳ್ಳೋದಿಲ್ಲ, ಯಾಕೆಂದರೆ ಕೇಂದ್ರ ಸರ್ಕಾರದಿಂದ ಯಾವುದೇ ಸಹಾಯ ಬರ್ತಾ ಇಲ್ಲ ಅಂತಾರೆ. ಆಗ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದಸರಾ ನಿಂತು ಹೋಗುವಂಥ ಒಂದು ಆತಂಕ ಉಂಟಾಗುತ್ತೆ. ಯಾಕೆಂದರೆ ಮಹಾರಾಜರು ಮಾಡೋದೇ ಇಲ್ಲ, ನಾನೇ ಮಾಡಲ್ಲ ಅಂದಮೇಲೆ ಯಾರು ಮಾಡಬೇಕು? ಆಗ ಮೈಸೂರಿನಲ್ಲಿದ್ದಂಥ ಕನ್ನಡ ಕ್ರಾಂತಿ ದಳದ ಅಧ್ಯಕ್ಷರಾದಂಥ ನಾಗಲಿಂಗ ಸ್ವಾಮಿಯವರು, ಹಿರಿಯ ಇತಿಹಾಸಕಾರರಾದಂಥ PV ನಂಜರಾಜ ಅರಸು ಅವರು, ಮತ್ತೊಬ್ಬ ಹಿರಿಯರಾದಂಥ ಜಯದೇವರಾಜ ಅರಸು ಅವರು, ಇನ್ನೊಂದಷ್ಟು ಜನ ಸಮಾನ ಮನಸ್ಕರು ಸೇರಿಕೊಂಡು ಮೈಸೂರು ಝೂ ಇಂದ ಒಂದು ಆನೆಯನ್ನು ಬಾಡಿಗೆಗೆ ಪಡೆದು ಕನ್ನಡದ ತಾಯಿ ಭುವನೇಶ್ವರಿಯ ಫೋಟೋನ ಅದ್ರ ಮೇಲೆ ಇಟ್ಕೊಂಡು ಒಂದು 3-4 ಕಲಾ ತಂಡಗಳೊಡನೆ ಮೈಸೂರಿನಲ್ಲಿ ದಸರಾ ಮೆರವಣಿಗೆ ಮಾಡ್ತಾರೆ. ಇದು ನಿಲ್ಲಬಾರ್ದು ಅಂತ. ಆಗ ಈ ವಿಚಾರ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸು ಅವರಿಗೆ ವಿಚಾರ ಗೊತ್ತಾಗುತ್ತೆ. ಆವತ್ತು ಮಂತ್ರಿಮಂಡಲದಲ್ಲಿ ಚರ್ಚೆ ಆದಾಗ ಈ ದಸರಾ ಒಂದು ನಾಡ ಹಬ್ಬ ಇದ್ದಂತೆ, ಇದು ನಿಲ್ಲಬಾರ್ದು, ನಮಗೆ ಶ್ರೇಯಸ್ಸಲ್ಲ ಅಂತ ಅರಸು ಅವರಿಗೆ ಮನವರಿಕೆಯಾಗಿ 74ನೇ ಇಸ್ವಿಯಿಂದ ಇದನ್ನು ನಾಡ ಹಬ್ಬ ಅಂತ ಘೋಷಣೆ ಮಾಡ್ತಾರೆ. ಸೊ ನಾಡ ಹಬ್ಬ ಅವತ್ತಿಂದ ಸರ್ಕಾರದ ವತಿಯಿಂದ, ಇವತ್ತು 51 ವರ್ಷ ಆಯಿತು, ಸರ್ಕಾರದ ವತಿಯಿಂದ ಈ ನಾಡ ಹಬ್ಬ ನಡೀತಾ ಇದೆ. ಇಲ್ಲಿ ಎರಡಿದೆ, ಇಲ್ಲಿ ಒಂದು ದಸರಾ, ಇನ್ನೊಂದು ನಾಡ ಹಬ್ಬ. ಈ ದಸರಾ ಅನ್ನೋದೇನಿದೆ ಅದು ಅರಮನೆಗೆ ಮಾತ್ರ ಸೀಮಿತ, ಅದು ನಮ್ಗೆ ಸಂಬಂಧ ಇಲ್ಲ. ಅದು ಅವ್ರ ಖಾಸಗಿ ದರ್ಬಾರು, ಖಾಸಗಿ ಪೂಜಾ ಪುನಸ್ಕಾರಗಳು ಎಲ್ಲ ಅವ್ರ ಖಾಸಗಿಯಾಗಿ ದಸರಾ ಪೂಜೆ ಸಂಪ್ರದಾಯ ಮುಹೂರ್ತ ಏನೇನಿದೆ ಎಲ್ಲ ಅವ್ರು ಖಾಸಗಿಯಾಗಿ ಮಾಡ್ಕೊಳ್ತಾರೆ, ವಜ್ರಮುಷ್ಟಿ ಕಾಳಗ ಎಲ್ಲ. ನಾಡ ಹಬ್ಬ ಅಂತೇನಿದೆ ಅದು ಜನಸಾಮಾನ್ಯರದು. ಈ ನಾಡ ಹಬ್ಬದಲ್ಲಿ ರೈತ ಮೇಳ, ಯುವ ದಸರಾ, ಕೃಷಿ ಮೇಳ, ದಸರಾ ವಸ್ತು ಪ್ರದರ್ಶನ, ಫ್ಲವರ್ ಶೋ ಇವೆಲ್ಲ ನಮ್ಮದು. ಸೊ ನಾಡ ಹಬ್ಬ ಇದು, ದಸರಾ ಅವ್ರದ್ದು.